ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ 6,000 ಬಾಕಿ ಹಣ ಜಮಾ. ಹೌದು, ನಿಮಗೆ ಈಗಾಗಲೇ 4-5 ಕಂತುಗಳು ಬಂದಿರಬಹುದು. ಆದರೂ ಸಹಿತ ಇನ್ನೂ ಹಲವಾರು ಕಂತುಗಳು ಬರಬೇಕಾಗಿದೆ. ರಾಜ್ಯ ಸರ್ಕಾರ ನಮಗೆ 2 ಕಂತುಗಳನ್ನ ಯಾಮಾರಿಸ್ಬಿಟ್ಟಿದೆ ಸ್ನೇಹಿತರೆ. ನೀವೇನ್ ಮಾಡ್ತೀರಿ, ಪ್ರತಿಯೊಂದು ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಅಂದ್ರೆ ಈಗ 29ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ, 30ನೇ ಕಂತಿನ ಹಣ ಅಂದ್ರೆ ಯಾವ ತಿಂಗಳ ಹಣ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರೋದಿಲ್ಲ. ಹೀಗಾಗಿ ಸರ್ಕಾರ ಯಾಮಾರಿಸ್ಬಿಡುತ್ತೆ. ಈಗಾಗಲೇ 2 ಕಂತುಗಳನ್ನ ಸರ್ಕಾರ ಯಾಮಾರಿಸ್ಬಿಟ್ಟಿದೆ. ಹಾಗಾದ್ರೆ ಆ 2 ಕಂತುಗಳು ಯಾವುವು, ಏನಿದು ಮಾಹಿತಿ, ಜೊತೆಗೆ 6,000 ಬರಬೇಕಾಗಿದೆಯಲ್ಲ. ಸೊ ಈ 6,000 ದುಡ್ಡನ್ನ ಯಾವ ಯಾವ ಕಂತುಗಳನ್ನ ನೀವು ಪಡ್ಕೊಳ್ತಾ ಇದ್ದೀರಿ, ಸೊ ಈ ಎಲ್ಲ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೇವಲ 15 ದಿನದ ಒಳಗಾಗಿನೇ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳು 4,000ಕ್ಕಿಂತ ಹೆಚ್ಚಿನ ದುಡ್ಡನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ 2 ಕಂತುಗಳನ್ನ ಕೇವಲ ಈ 15 ದಿನಗಳಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇದರ ಬಗ್ಗೆ ಎಲ್ಲವೂ ಕೂಡ ಬಿಡಿಸಿ ಹೇಳ್ತೀನಿ. ಸೊ ನೀವು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಗೊತ್ತಿರಬಹುದು, ಈಗಾಗಲೇ 4-5 ತಿಂಗಳ ಹಣವನ್ನ ಸತತವಾಗಿ ಬಿಡುಗಡೆ ಮಾಡಿತು ಸರ್ಕಾರ. ಅದೇ ರೀತಿಯಾಗಿ ಹಣಕಾಸು ಇಲಾಖೆ ಮೇಲೇನೂ ಕೂಡ ಸಾಕಷ್ಟು ಪ್ರೆಷರ್ ಇತ್ತು. ಹೀಗಾಗಿ ಬಿಡುಗಡೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಜೊತೆಗೆ ಹಣಕಾಸು ಇಲಾಖೆಗೆ ಎಲ್ಲ ಬಂದ್ಬಿಡುತ್ತೆ. ಯಾಕೆ ಅಂತ ಕೇಳೋದಾದ್ರೆ, ಚಳಿಗಾಲದ ಅಧಿವೇಶನ ಸ್ನೇಹಿತರೆ. ಹೌದು, ಚಳಿಗಾಲದ ಅಧಿವೇಶನದಲ್ಲಿ ಸಾಕಷ್ಟು ಪ್ರೆಷರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ, ಜೊತೆಗೆ ಹಣಕಾಸು ಇಲಾಖೆಯ ಮೇಲೆ ಬರುತ್ತೆ. ಸೊ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಹಾಗಾದ್ರೆ ಈಗ ಸತತವಾಗಿ ಬಿಡುಗಡೆ ಆಗಿರ್ತಕ್ಕಂತಹ ಕಂತುಗಳಾದರೂ ಯಾವುವು ಅಂತ ನೋಡೋದಾದ್ರೆ, 24 ಹೋದ ವರ್ಷದ ಸೆಪ್ಟೆಂಬರ್ ತಿಂಗಳ ಹಣ ಬಂತು, ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ ಬಂತು, ಅದಾದ ಬಳಿಕ 26 ನವೆಂಬರ್ ತಿಂಗಳ ಹಣ ಬಂತು, ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಡಿಸೆಂಬರ್ 27ನೇ ಕಂತಿನ ಹಣ ಕೂಡ ಬಂತು. ಈ 4 ಕಂತುಗಳ ಜೊತೆಗೆ ಈ ವರ್ಷದ ಅಂದ್ರೆ ಜನವರಿ ತಿಂಗಳ 28ನೇ ಕಂತಿನ ಹಣ ಕೂಡ ಜಮಾ ಆಯಿತು ಸ್ನೇಹಿತರೆ. ಸತತವಾಗಿ ಒಂದಲ್ಲ ಎರಡಲ್ಲ 5 ಕಂತುಗಳನ್ನ ಸರ್ಕಾರ ರಿಲೀಸ್ ಮಾಡ್ತು. ಅದರಲ್ಲಿ ಕೇವಲ ಒಂದು ತಿಂಗಳಲ್ಲಿ 3 ಕಂತುಗಳನ್ನಾದ್ರೂ ನೀವು ಪಡ್ಕೊಂಡ್ರಿ. ನಾನು 15 ದಿನದಲ್ಲಿ 2 ಕಂತುಗಳನ್ನ ನೀವು ಪಡ್ಕೊಂಡ್ರಿ ಅಂತ ಹೇಳದ್ನಲ್ಲ, ಇದೇ ಕಾರಣಕ್ಕಾಗಿ 5 ಕಂತುಗಳನ್ನ ಸತತವಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನೀವು 15 ದಿನದಲ್ಲಿ 4,000ವರೆಗೂ ಕೂಡ ದುಡ್ಡನ್ನ ಪಡ್ಕೊಂಡ್ರಿ. ಅದೇ ರೀತಿಯಾಗಿ ಒಂದು ತಿಂಗಳಲ್ಲಿ ಸುಮಾರು ಇಲ್ಲ ಅಂದ್ರೂ ಸಹಿತ ಒಂದು 6,000 ಅಥವಾ 8,000ವರೆಗೂ ಕೂಡ ಪಡ್ಕೊಂಡ್ರಿ. ಇದೆಲ್ಲವೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಹೇಗೆ ಬಿಡುಗಡೆ ಮಾಡ್ತು ಅಂದ್ರೆ, ಇಲ್ಲಿವರೆಗೂ ಗೃಹಲಕ್ಷ್ಮಿ ಪ್ರಾರಂಭವಾದಾಗಿನಿಂದಲೂ ಕೂಡ ನೋಡ್ತಾ ಇದ್ದೀರಿ, ಸರಿಯಾಗಿ ದುಡ್ಡು ಬರ್ತಾ ಇರಲಿಲ್ಲ. ಒಂದು ತಿಂಗಳ ಜಮಾ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಡಿಲೇ ಆಗ್ತಾ ಇತ್ತು. ಆದ್ರೆ ಈಗ ಸತತವಾಗಿ ದುಡ್ಡನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ದುಡ್ಡನ್ನ ನೀವು ಪಡ್ಕೊಳ್ಳಿಕ್ಕೆ, ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಕಾರಣವೇನು ಅಂದ್ರೆ, ಬಿಜೆಪಿ ನಾಯಕರ ಆಕ್ರೋಶ ಸ್ನೇಹಿತರೆ. ಹೌದು, ಬಿಜೆಪಿ ನಾಯಕರ ಆಕ್ರೋಶ, ಜೊತೆಗೆ ಬಿಜೆಪಿ ನಾಯಕರ ಮಾಹಿತಿ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. 2 ಕಂತುಗಳು ಪೆಂಡಿಂಗ್ ಉಳಿಸಿತ್ತು ಸರ್ಕಾರ. ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, 2 ಕಂತುಗಳು ಪೆಂಡಿಂಗ್ ಉಳಿದಿತ್ತು. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಪ್ರೆಷರ್ ಇತ್ತು. ಹೀಗಾಗಿ ಸ್ನೇಹಿತರ ದುಡ್ಡನ್ನ ರಿಲೀಸ್ ಮಾಡಬೇಕಾಯಿತು ಅನ್ನುವಂತಹ ಅನಿವಾರ್ಯತೆ ಬಂತಂತ ನಾನು ಹೇಳಿದ್ನಲ್ಲ. ಹೌದು, ಇದು ನಿಜ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ದುಡ್ಡು ನಾನು ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹೋದ ವರ್ಷದ ಜನವರಿ ತಿಂಗಳಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರಲಿಲ್ಲ. ಸೊ ಹೀಗಾಗಿ ಕೊಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಜನವರಿ ಆದ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ನೀವು ಯಾಕೆ ಕೊಡಲಿಲ್ಲ? ಆ ದುಡ್ಡನ್ನ ನೀವು ಕೊಡ್ಲೇಬೇಕು. ಆ ದುಡ್ಡನ್ನ ನೀವು ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀರಿ, ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಿ. ಮಹಿಳೆಯರ ದುಡ್ಡದು, ಮಹಿಳೆಯರಿಗೆ ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತ್ಲೆ ಹೇಳ್ತಾ ಇದ್ದೀರಿ. ನೀವು ದುಡ್ಡು ಕೊಡಬೇಕಲ್ವಾ? ಈ ರೀತಿ ಪರಿಸ್ಥಿತಿಗೆ ನೀವೇ ಕಾರಣ. ದುಡ್ಡಿಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸೊ ಇದರ ಮೇರೆಗೆ ಸರ್ಕಾರ ತಲೆ ಬಾಗ್ಲೇಬೇಕಾಗತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಕೊಟ್ಟಿದ್ದೀನಿ ಅಂತಾನೆ ಹೇಳಿದ್ರು. ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಾಗ ಮಾಹಿತಿ ಗೊತ್ತಾಗತ್ತೆ, ಹೌದು 2 ಕಂತುಗಳು ಡಿಲೇ ಆಗಿದೆ, ನಾವು ಕೊಟ್ಟಿಲ್ಲ, ಅದನ್ನ ಕೊಡಲೇಬೇಕಾದದ್ದು ಅನ್ನುವಂಥದ್ದು ಮಾಹಿತಿ ಸಿಗತ್ತೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ 2 ಕಂತುಗಳನ್ನ ಕೊಡ್ಲಿಕ್ಕೆ ಒಪ್ಕೊಳ್ಳುತ್ತೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೌದು 2 ತಿಂಗಳನ್ನ ಪೆಂಡಿಂಗ್ ಉಳಿದಿದೆ, ಸೊ ನಾನು
ಅದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನ ಭರವಸೆಯನ್ನ ಕೊಡ್ತಾರೆ. ಸೊ ಹೀಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 2 ಕಂತುಗಳನ್ನು ಕೂಡ ನಿಮ್ಮ ಅಕೌಂಟ್‌ಗಳಿಗೆ ಜಮೆ ಮಾಡಲಾಗತ್ತೆ. ಅದರ ಜೊತೆಗೇನೆ ಈ ವರ್ಷದ ಮಾರ್ಚ್ ತಿಂಗಳ ಹಣವನ್ನು ಕೂಡ ಕೊಡಲಾಗುತ್ತೆ. ಹಾಗಾದ್ರೆ ಆ 2 ತಿಂಗಳ ಹಣವನ್ನ ಅತಿ ಶೀಘ್ರದಲ್ಲಿ ನಿಮ್ಮ ಅಕೌಂಟ್‌ಗಳಿಗೆ ಹಾಕಬೇಕಾಗತ್ತೆ. ಹಾಕ್ತಾರು ಕೂಡ. ಅಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಪ್ರತಿ ತಿಂಗಳು ಕೂಡ ದುಡ್ಡನ್ನ ಕೊಡ್ತಾ ಹೋಗ್ತಾ ಇರ್ತೀನಿ. ಆದ್ರೆ ಹಣಕಾಸು ಇಲಾಖೆಯಿಂದ ಸರಿಯಾದ ಒಂದು ಸಮಯಕ್ಕೆ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ, ಈ ಕಂತುಗಳು ಕೂಡ ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಹೀಗಾಗಿ ಹಣಕಾಸು ಇಲಾಖೆ ಮೇಲೆ ಕೂಡ ಸಾಕಷ್ಟು ಪ್ರೆಷರ್ ಬಿಲ್ಡ್ ಆಗತ್ತೆ. ಹೀಗಾಗಿ ಎಲ್ಲ ದುಡ್ಡುಗಳನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಬಂದು ಬಿಡತ್ತೆ. ಸೊ ಹೀಗಾಗಿ 5 ಕಂತುಗಳನ್ನ ಸತತವಾಗಿ ಬಿಡುಗಡೆ ಮಾಡತ್ತೆ ಸರ್ಕಾರ. ಇನ್ನು 5 ಕಂತುಗಳನ್ನ ಬಿಡುಗಡೆ ಮಾಡಿದೆ. ಆದ್ರೆ ಹೋದ ವರ್ಷದ 2 ತಿಂಗಳ ಹಣವನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಆ 2 ತಿಂಗಳ ಹಣವನ್ನ ಕೊಡಲೇಬೇಕಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ರೋಶ ವ್ಯಕ್ತ ಆಗಿರುವಂತಹ ಕಾರಣಕ್ಕಾಗಿ ಆ 2 ಕಂತುಗಳು, ಜೊತೆಗೆ ಈಗಾಗಲೇ ಬಂದಿರತಕ್ಕಂತಹ ಕಂತುಗಳು ಯಾವುವು ಅಂದ್ರೆ ಈಗಾಗಲೇ 28 ಜನವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ. 29 ಬರ್ತಾ ಇದೆ ಫೆಬ್ರವರಿ ತಿಂಗಳ ಹಣ. ಇನ್ನು ಮಾರ್ಚ್ ತಿಂಗಳ ಹಣ ಬರ್ಬೇಕು ಸ್ನೇಹಿತರೆ. ಮಾರ್ಚ್ ತಿಂಗಳ ಹಣ ಹೋದ ವರ್ಷದ 2 ತಿಂಗಳ ಹಣ ಫೆಬ್ರವರಿ ಮಾರ್ಚ್. ಸೊ ಈ 6,000 3 ತಿಂಗಳ ಹಣವನ್ನ ಸರ್ಕಾರ ಕೊಡಬೇಕಾಗಿದೆ. ಸೊ 3 ತಿಂಗಳ ಹಣವನ್ನು ಕೂಡ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಸರ್ಕಾರದವರು ಕೊಟ್ಟಿದ್ದಾರೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಕೂಡ ಇದೆ. ಸೊ ಒಂದಾದ ಮೇಲೆ ಒಂದು ಕಂತುಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 6,000 ದುಡ್ಡನ್ನ ನಿಮ್ಮ ಅಕೌಂಟ್‌ಗಳಿಗೆ ಜಮೆ ಮಾಡಲಾಗತ್ತೆ. ಒಂದಾದ ಮೇಲೆ ಒಂದು ಕಂತುಗಳನ್ನ. ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸತತವಾಗಿ ಎಲ್ಲ ಕಂತುಗಳನ್ನ ಜಮೆ ಮಾಡಲಾಗತ್ತೆ. ಸೊ ಈ 6,000 ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮಗೂ ಕೂಡ ಕ್ಲಾರಿಟಿ ಪಕ್ಕಾ ಸಿಕ್ಕಿರಬಹುದು. ಇನ್ನು 15 ದಿನಗಳಲ್ಲಿ ಕೂಡ ಜಮಾ ಆಗಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಆದ್ರೆ ಇನ್ನು ಹಲವಾರು ಕಂತುಗಳು ಬರ್ತವೆ. ಎಲೆಕ್ಷನ್ ಸಮೀಪ ಬಂದ ಹಾಗೆ ಇನ್ನೂ ಹೆಚ್ಚುವರಿ ಕಂತುಗಳು ಜಮಾ ಆಗ್ತವೆ. ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ. ಈ ಎಲ್ಲ ಕಂತುಗಳು ಕೂಡ ನೀವು ಪಡ್ಕೊಳ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿಲ್ಲವಂತೆ. ಹೌದು ಸ್ನೇಹಿತರೆ, ಇದು ನಿಮ್ಮ ಗಮನದಲ್ಲಿರಬೇಕಾಗಿರ್ತಕ್ಕಂತಹ ವಿಷಯ. ಸೊ ಲಕ್ಷಾಂತರ ಮಹಿಳೆಯರ ಬ್ಯಾಂಕ್ ಅಕೌಂಟ್‌ಗಳು ಚಾಲ್ತಿಯಲ್ಲಿಲ್ಲ ಅಂತೆ. ಸೊ ಅವರು ಚಾಲ್ತಿ ಮಾಡ್ಕೊಳ್ಬೇಕಂದ್ರೆ ಯಾಕಂತ ಕೇಳೋದಾದ್ರೆ ಅವರ ಅಕೌಂಟ್‌ಗಳು ಏನಾಗಿದೆ ಅಂದ್ರೆ ಈಗ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನೋಡಿ. ಈಗ ಬ್ಯಾಂಕ್ ಅಕೌಂಟ್ ಏನೋ ಓಪನ್ ಮಾಡಿಸ್ತಾರೆ. ಆದ್ರೆ ಅದು ಆಕ್ಟಿವ್ ಇಟ್ಕೊಳ್ಳೋದಿಲ್ಲ. ಡಿಆಕ್ಟಿವೇಟ್ ಆಗಿರುತ್ತೆ. ಅದನ್ನ ನೀವು ಏನ್ ಮಾಡಬೇಕು, ಓಪನ್ ಮಾಡಿಸ್ಕೊಳ್ಬೇಕು. ಬ್ಯಾಂಕ್‌ಗಳಿಗೆ ಹೋಗಿ ವಹಿವಾಟನ್ನ ಮಾಡಬೇಕು. ದುಡ್ಡು ಹಾಕೋದು, ತೆಗೆಯೋದು ಈ ರೀತಿ ವಹಿವಾಟು ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್‌ಗಳಿಗೆ ದುಡ್ಡು ಜಮಾ ಆಗುತ್ತೆ. ಸೊ ಮೊದಲು ವಹಿವಾಟುಗಳನ್ನ ಮಾಡ್ಕೊಳ್ಳಿ, ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಅಕೌಂಟು ಓಪನ್ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ದುಡ್ಡು ಎಲ್ಲ ಕಂತುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ಯೋಜನೆಗಳ ಲಾಭವನ್ನು ಕೂಡ ಪಡ್ಕೊಳ್ತೀರಿ. ಇಲ್ಲ ಅಂದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ. ತದನಂತರ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು. ಹೀಗಾಗಿ ಎಲ್ಲ ದುಡ್ಡುಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಸೊ ನಿಮ್ಮ ಅಕೌಂಟನ್ನ ನೀವು ಚಾಲ್ತಿಗೊಳಿಸ್ಕೊಳ್ಬೇಕು. ಇದು ಮುಖ್ಯವಾದಂಥದ್ದು. ಸೊ ಬೇಗನೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ನೋಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್‌ಗಳಿಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಇದೇ ಕಾರಣ ಸ್ನೇಹಿತರೆ. ಸೊ ಈ ಇನ್ಫಾರ್ಮೇಷನ್ ಅನ್ನ ನಾನು ತಿಳಿಸಲೇಬೇಕಾಗಿದ್ದು ತಿಳಿಸಿದ್ದೀನಿ. ಸೊ ಇದನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗ್ಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.